ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಬೆಂಗಳೂರಿನಲ್ಲಿ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಪಕ್ಷದೊಳಗೆ ಗೊಂದಲವನ್ನುಂಟು ಮಾಡುತ್ತಿದ್ದು, ಜಿಲ್ಲೆಯಲ್ಲಿ ನಿರೀಕ್ಷೆಗಿಂತ ಪ್ರಮಾಣದ ಅಭಿವೃದ್ಧಿ ಕೆಲಸ ಮಾಡಿಲ್ಲದಿರುವುದರಿಂದ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರನ್ನು ಬದಲಾವಣೆ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಹಾಸನ ಜಿಲ್ಲೆಯ ಉಸ್ತುವಾರಿ ವಹಿಸಿಕೊಂಡು ಸುಮಾರು 2 ವರ್ಷಗಳು ಆಗುತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ನೋವಿಗೆ ಸ್ಪಂದಿಸುತ್ತಿಲ್ಲ. ಉಸ್ತುವಾರಿ ಸಚಿವರು ಈಗಿನ ತನಕ ಯಾವುದೇ ರೀತಿಯ ಅನುದಾನವಾಗಲಿ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಕಡೆ ಯಾವುದೇ ಗಮನ ಕೊಡದೆ ಪಕ್ಷದ ಮುಖಂಡರು ಮತ್ತು ಸದಸ್ಯರನ್ನು ಲೆಕ್ಕಿಸದೆ ಉಡಾಫೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯು 7 ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿದ್ದು, ರಾಜಣ್ಣ ಯಾವುದೇ ಕೆಲಸಗಳನ್ನು ಮಾಡದೆ ಜಿಲ್ಲೆಗೆ ಭಾರವಾಗಿದ್ದಾರೆ ಹಾಗೂ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಇಂತಹ ವ್ಯಕ್ತಿ ಆಡಳಿತದಲ್ಲಿ ಇರುವುದು ಸೂಕ್ತವಲ್ಲ. ಆದಷ್ಟು ಬೇಗ ರಾಜಣ್ಣ ಅವರನ್ನು ಉಸ್ತುವಾರಿ ಸಚಿವರಿಂದ ಕೆಳಗಿಳಿಸಿ ಬೇರೆಯವರನ್ನು ಹಾಸನದ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಬೇಕೆಂದು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು. ರಾಜಣ್ಣ ಅವರು ಸಹಕಾರ ಸಚಿವರಾಗಿದ್ದರು. ಡಿಸಿಸಿ ಬ್ಯಾಂಕ್ ಮತ್ತು ಹಾಸನ ಹಾಲು ಒಕ್ಕೂಟದ ಆಡಳಿತ ಜೆಡಿಎಸ್ ವಶದಲ್ಲಿಯೇ ಎಲ್ಲ ವಿಚಾರವಾಗಿ ಜಿಲ್ಲೆಗೆ ಏನನ್ನು ಮಾಡದ ಸಚಿವರು ಜಿಲ್ಲೆ ಬಿಟ್ಟು ಹೋಗಲಿ ಎಂದು ಆಗ್ರಹಿಸಿದರು. ರಾಜ್ಯ ಮಟ್ಟದ ಎಸ್ಸಿ ಎಸ್ಟಿ ವರ್ಗಕ್ಕೆ ಒಂದು ನಿಗಮ ಮಂಡಳಿ ಸ್ಥಾನಮಾನ ಕೊಡಲಿಲ್ಲ. ಕನಿಷ್ಠ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಮಾಡಿ ಕಷ್ಟ ಕೇಳಲಿಲ್ಲ. ಪಕ್ಷದಲ್ಲಿ ಅನೇಕ ವಿಭಾಗದ ಘಟಕಗಳಿದ್ದು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿರುವುದಿಲ್ಲ ಎಂದು ದೂರಿದರು. ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಉಸ್ತುವಾರಿಯಿಂದ ಕೂಡಲೇ ಬದಲಾಯಿಸಬೇಕು ಎಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೇಳುವ ಮೊದಲು ಎಚ್ಚೆತ್ತುಕೊಂಡು ಬದಲಾವಣೆ ಮಾಡಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಅದನ್ನೆಲ್ಲ ಬಿಟ್ಟುಬಿಟ್ಟು ಇವರೆಲ್ಲೋ ಒಂದ್ ಕಡೆ ಏನಾಗ್ತದೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನನ್ನ ಲಾಸ್ಟ್ ಚುನಾವಣೆ ನಾನು ನಿಂತ್ಕೊಳ್ಳೋದಿಲ್ಲ. ಹೌದು, ಇವ್ರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಸಮಸ್ಯೆ ಉಂಟು ಮಾಡಬಾರ್ದು, ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರ್ದು. ಇವರು ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ. ಹಲವಾರು ಪ್ರತಿಭಾವಂತ ಶಾಸಕರಿದ್ದಾರೆ, ಸಚಿವರಾಗಷ್ಟು ಯೋಗ್ಯತೆ ಉಳ್ಳ ಹಲವಾರು ಶಾಸಕರು ಇದ್ದಾರೆ. ಅವ್ರಿಗೆ ಅನುಮಾನ ಕೊಡ್ಲಿ. ಇವರು ಇಲ್ಲಿ ನಂದೇನೋ ಆಗೋಗ್ಬಿಡ್ತು ಅಂತೇಳಿ ಪಕ್ಷನ ನಾಶ ಮಾಡುವಂತದ್ದು. ಈ ನಮ್ಮ ಉಪಮುಖ್ಯಮಂತ್ರಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ. ಪಕ್ಷದಲ್ಲಿ ಪಕ್ಷ ಕಟ್ಟಬೇಕು, ಇನ್ನೊಂದ್ಸರಿ ಅಧಿಕಾರ ತರಬೇಕು, ಕಾರ್ಯಕರ್ತರಿಗೆ ಬಲ ತುಂಬಬೇಕು ಅಂತ ಹೇಳಿ ಅವರು ಹಗಲು ರಾತ್ರಿ ಪಕ್ಷಕ್ಕೆ ಶ್ರಮಿಸ್ತಾ ಇದ್ದಾರೆ. ಮಾತಾಡಿದ್ರೆ ಅವ್ರ ಆಸ್ತಿ ಬರ್ಸ್ಕೊಂಡಿದ್ವೇನ್ರಿ ಅಂತೇಳಿ ಗೊಂದಲ ಹೇಳಿಕೆಯನ್ನ ಕೊಡುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಕಾರ್ಯಕರ್ತರು ಸಹಿಸಿಕೊಂಡು ಸಾಕಾಗಿದೆ. ಎಲ್ಲೋ ಒಂದ್ ಕಡೆ ಇರಿ ನಮ್ಮ ಎಲ್ಲಾ ಕ್ಷೇತ್ರದಲ್ಲೂ ಸಿಡಿದು ಎಲ್ಲೋ ಒಂದ್ ಕಡೆ ಕಪ್ಪು ಬಾವುಟ ತೋರಿಸ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ಇತ್ತು. ಹಾಗಾಗಿ ಇದು ಬೇಡ, ಒಂದು ನೇರವಾಗಿ ನಾವು ಹೈಕಮಾಂಡ್ಗೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋಣ ಮೂಲಕ ಅಂತ ಹೇಳಿ ನಾನಿವತ್ತು ಈ ವೇದಿಕೆಗೆ ಬಂದಿದ್ದೇನೆ. ಎಲ್ಲೋ ಒಂದ್ ಕಡೆ ಇವರ ಕಾರ್ಯವೈಖರಿ ಸಂಪೂರ್ಣವಾಗಿ ಇಲ್ಲಿ ಕಾರ್ಯಕರ್ತರಿಗೆ ಇಷ್ಟ ಆಗ್ತಾ ಇಲ್ಲ. ಯಾವ ಒಂದು ಕಾರ್ಯಕರ್ತರಿಗೂ ಅವರು ಬೆಲೆನೆ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಉಡಾಫೆ ಉತ್ತರಗಳು. ಇಂಥ ಉಡಾಫೆ ಮನುಷ್ಯ ನಮ್ಮ ಈ ಜಿಲ್ಲೆಗೆ ಅವಶ್ಯಕತೆ ಇಲ್ಲ ಅಂತೇಳಿ ನನ್ನ ಭಾವನೆ. ಕಾರ್ಯಕರ್ತರದ್ದು ಕೂಡ ಆಗಿರ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ದಯಮಾಡಿ ಇವ್ರನ್ನ ಈ ಉಸ್ತುವಾರಿ ಸ್ಥಾನದಿಂದ ತೆಗೆದಾಕಿ, ಅವಕಾಶ ಆದ್ರೆ ಇವರು ಸಚಿವ ಸ್ಥಾನದಿಂದಲೂ ತೆಗೆದ್ರೂ ಪರವಾಗಿಲ್ಲ. ಹಲವಾರು ಯುವಕರಿಗೆ ಚಾನ್ಸ್ ಸಿಗ್ತದೆ ಅಂತೇಳಿ ನನ್ನ ಭಾವನೆ. ಇನ್ನು ಮುಂದೆ ಈ ಪಕ್ಷದಲ್ಲಿ ಗೊಂದಲ ಉಂಟು ಮಾಡುವಂತದ್ದು. ಪಾಪ ಮುಖ್ಯಮಂತ್ರಿಗಳು ಕೂಡ ಒಳ್ಳೆಯವರಿದ್ದಾರೆ, ಅವ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ತಂದಾಕುವಂತ ಕೆಲಸ ಮಾಡುವಂತದ್ದು. ಇವೆಲ್ಲವೂ ಕೂಡ ಎಲ್ಲ ಪಕ್ಷ ಇದ್ರ ಕಡೆ ಗಮನ ಕೊಡ್ಬೇಕು, ಇವ್ರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವೆಂಕಟಗೌಡ, ಭೂದೇಶ್, ಸೈಯದ್ ತಲೈ, ಚಂದ್ರಶೇಖರ್, ಉಮೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.